ಈ ತೈಲ ಬಿಕ್ಕಟ್ಟು ಮತ್ತು ಯುದ್ಧದಂತಹ ತುರ್ತು ಸಂದರ್ಭಗಳೆದುರಾದರೆ ಅದನ್ನು ನಿರ್ವಹಿಸುವಂತಹ, ಅದನ್ನು ಮೇಂಟೈನ್ ಮಾಡುವಂಥ ಶಕ್ತಿ ಮತ್ತು ತಂತ್ರಗಾರಿಕೆ ರಾಹುಲ್ ಗಾಂಧಿಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ತುರ್ತು ಸಂದರ್ಭದಲ್ಲಿ ಭಾರತವನ್ನು ನಿರ್ವಹಿಸುವಂಥ ಅರ್ಹತೆ, ಶಕ್ತಿ, ಕ್ಷಮತೆ ಇರತಕ್ಕಂಥದ್ದು ನರೇಂದ್ರ ಮೋದಿಯವ್ರಿಗೆ ಮಾತ್ರ ಅಂತ ಮೋದಿಯ ಕಟು ವಿರೋಧಿಯಾದಂಥ ರಾಮಚಂದ್ರ ಗುಹಾ ಅವರು ಹೇಳಿರ್ತಕ್ಕಂಥದ್ದು ಇವತ್ತು ಚರ್ಚೆಗೆ ಗ್ರಾಸ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಕೂಡ ಸ್ಪಷ್ಟತೆಯನ್ನು ಪಡಿಸಲ್ಲ. ನಾವು ಅಧಿಕಾರವನ್ನು ಪಡ್ಕೊಳೋದಕ್ಕೋಸ್ಕರ, ಮೋದಿಯವರನ್ನು ಜರಿಯೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ವಿಧವಾದಂಥ ಬೆಳವಣಿಗೆಗಳು ನಡೆಯುತ್ತೆ ಅದನ್ನು ನಿರ್ವಹಿಸೋದಕ್ಕೋಸ್ಕರ ರಾಜತಾಂತ್ರಿಕವಾಗಿ ಎಲ್ಲ ವಿಧವಾದ ಕ್ರಮಗಳನ್ನು ಭಾರತ ಸರ್ಕಾರ ತಗೊಳ್ತಾ ಇದ್ರೂ ಕೂಡ ನಾವು ಅದನ್ನು ಒಪ್ಪುವಂಥ ಮನಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಮಗೆ ಅಧಿಕಾರವೇ ಮುಖ್ಯ ಅಂತ ಹೇಳಿ ನಾವು ಈ ರೀತಿಯಾದ ವದಂತಿಗಳನ್ನ ಹಬ್ಬಿಸ್ತೀವಿ ಅಂತ ಒಪ್ಕೊಳ್ಳೋಂಥ ಮನಸ್ಥಿತಿ ಇಲ್ಲ. ರಾಜಕೀಯಕ್ಕೋಸ್ಕರ ಏನು ಬೇಕಾದರೂ ಹೇಳಿಕೆಯನ್ನು ಕೊಡ್ತಾರೆ. ಪತ್ರಕರ್ತರು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋರಂತೆ, ನಿಮಗೆ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಎಲ್ಲದಕ್ಕಿಂತ ಬಹುತೇಕ ಚಿಂತೆ ನಿಮಗೆ ಪಶ್ಚಿಮ ಬಂಗಾಳದ ಯಾಕೆ, ಪಶ್ಚಿಮ ಬಂಗಾಳವನ್ನು ಗೆಲ್ಲುವಂತಹ ಅನಿವಾರ್ಯತೆ BJPಗೆ ಯಾಕಿದೆ ಅಂದಾಗ ಒಂದೇ ವಾಕ್ಯದಲ್ಲಿ ಮೋದಿಯವರು ಉತ್ತರವನ್ನು ಕೊಟ್ಟಿದ್ರಂತೆ. ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೋಸ್ಕರ ನಾವು ಇವತ್ತು ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕು ಅಂತ. ಹಾಗಾಗಿ ರಿಜು ದತ್ತಾ ಅಂತ ಹೇಳುವಂತಹ ಉಚ್ಚಾಟಿತ ವಕ್ತಾರ ಏನಿದ್ದಾನೆ TMC ಅವರು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಯಾವ ರೀತಿಯಾಗಿ ಈ ಅಕ್ರಮ ವಲಸಿಗರು ಒಳಗಡೆ ನುಸುಳಿ ಪಶ್ಚಿಮ ಬಂಗಾಳವನ್ನು ನುಂಗಿ ಹಾಕಿದ್ರು ಅನ್ನುವಂಥ ವಿಷಯವನ್ನು ಯಾವ ರೀತಿಯಾಗಿ ನಮ್ಮಿಂದ ಮರೆಮಾಚಲಾಗಿತ್ತು ಅಂತ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ತುರ್ತು ಸಂದರ್ಭವನ್ನು ನಿರ್ವಹಿಸುವ ಶಕ್ತಿ ರಾಹುಲ್ ಗಾಂಧಿಗೆ ಇಲ್ಲ. ಹೌದು ಸ್ನೇಹಿತರೆ, ಇದೊಂದು ಗಂಭೀರವಾದ ವಿಚಾರ. ನಾನು ಈ ರೀತಿಯಾಗಿ ನಿಮ್ಮ ಜೊತೆಯಲ್ಲಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಕೇಳಿ ರಾಮಚಂದ್ರ ಗುಹಾ ಅಂತ ಒಬ್ಬರು ಎಡಪಂಥೀಯ ವಿಚಾರಧಾರೆಯ ಒಬ್ಬರು ಇತಿಹಾಸಕಾರರಿದ್ದಾರೆ. ಇವರು ಭಾರತದ ಒಬ್ಬ ಪ್ರಖ್ಯಾತ ರಾಜಕೀಯ ವಿಶ್ಲೇಷಕರು. ಅದು ಅಲ್ಲದೆ ನಕಲಿ ಗಾಂಧಿ ಕುಟುಂಬ ಇದೆಯಲ್ಲ, ಇದರ ತುಂಬ ನಿಕಟವರ್ತಿಗಳು. ಹಾಗಾಗಿ ಅವರು ಇವಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದ ವೈರ್ ಅಂತ ಹೇಳುವಂಥ ಒಂದು ಸಂದರ್ಶನದಲ್ಲಿ, ಅಂದರೆ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅದು, ಅದರಲ್ಲಿ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಈ ತೈಲ ಬಿಕ್ಕಟ್ಟು ಮತ್ತು ಯುದ್ಧದಂತಹ ತುರ್ತು ಸಂದರ್ಭಗಳೆದುರಾದರೆ ಅದನ್ನು ನಿರ್ವಹಿಸುವಂತಹ, ಅದನ್ನು ಮೇಂಟೈನ್ ಮಾಡುವಂಥ ಶಕ್ತಿ ಮತ್ತು ತಂತ್ರಗಾರಿಕೆ ರಾಹುಲ್ ಗಾಂಧಿಗಿಲ್ಲ. ಇದು ಎಂಥ ಒಂದು ಮುಜುಗರದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಅಂದರೆ ರಾಹುಲ್ ಗಾಂಧಿಗೆ ಎಲ್ಲೆಲ್ಲಿ ಮುಟ್ಟು ನೋಡ್ಕೊಬೇಕು ಅಲ್ಲಲ್ಲಿ ಮುಟ್ಟು ನೋಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ತುರ್ತು ಸಂದರ್ಭದಲ್ಲಿ ಭಾರತವನ್ನು ನಿರ್ವಹಿಸುವಂಥ ಅರ್ಹತೆ, ಶಕ್ತಿ, ಕ್ಷಮತೆ ಇರತಕ್ಕಂಥದ್ದು ನರೇಂದ್ರ ಮೋದಿಯವ್ರಿಗೆ ಮಾತ್ರ ಅಂತ ಮೋದಿಯ ಕಟು ವಿರೋಧಿಯಾದಂಥ ರಾಮಚಂದ್ರ ಗುಹಾ ಅವರು ಹೇಳಿರ್ತಕ್ಕಂಥದ್ದು ಇವತ್ತು ಚರ್ಚೆಗೆ ಗ್ರಾಸ ಆಗಿದೆ. ಈ ರಾಹುಲ್ ಗಾಂಧಿಯವ್ರು ಏನು ಮಾಡ್ತಾಯಿದ್ರು ಅಂದರೆ, ಈಗ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಏರ್ಪಟ್ಟು ಇವಾಗ ತೈಲದ ದರಗಳು ಏರಿಳಿತ ಆಗ್ತಾ ಇರೋದ್ರಿಂದ, ದೇಶದಲ್ಲಿ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಇಲ್ಲ ಸಲ್ಲದಂಥ ಸುಳ್ಳು ವದಂತಿಗಳನ್ನು ಸೃಷ್ಟಿ ಮಾಡಿಕೊಂಡು ಜನರನ್ನ ರಚ್ಚಿಗೆಬ್ಸುವಂಥ ಕೆಲಸನ ಮಾಡ್ತಿದ್ರಲ್ಲ. ನನ್ನ ದೇಶದಲ್ಲಿ ಎಲ್ಲ ಕಡೆ ಸೀಮೆ ಎಣ್ಣೆನ ಉಯ್ಕೊಂಡು ಓಡಾಡ್ಬಿಟ್ಟಿದ್ದೀನಿ, ಬೆಂಕಿ ಹಚ್ಚೋದೊಂದು ಬಾಕಿ ಇದೆ ಅಂತ ಸಮಾಜನ ಒಡೆದು ಭಾರತವನ್ನು ತೋಡೋ ಯಾತ್ರೆ ಮಾಡ್ಕೊಂಡೆಲ್ಲ ತಿರುಗಾಡಿದ್ರಲ್ಲ, ಅದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಬೇಕು ಅಂದ್ಬಿಟ್ಟು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ರಾಹುಲ್ ಗಾಂಧಿಯವರು ಓಡಾಡ್ತಿದ್ರು. ಈ ರಾಮಚಂದ್ರ ಗುಹಾ ಅವರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಸಮರ್ಥನೆಯನ್ನು ಮಾಡ್ತಾ ಇದ್ದವರು. ಅವ್ರು ಹೇಳ್ತಾ ಇರೋ ಮಾತು ನೋಡಿದ್ರೆ, ರಾಹುಲ್ ಗಾಂಧಿಯ ಅರ್ಹತೆ ಏನು? ಇವರ ತಂದೆ ಪ್ರಧಾನಮಂತ್ರಿ ಆಗಿದ್ದರು, ಇವರ ಅಜ್ಜಿ ಪ್ರಧಾನಮಂತ್ರಿ ಆಗಿದ್ದರು, ಇವರ ಮುತ್ತಜ್ಜ ಪ್ರಧಾನಮಂತ್ರಿ ಆಗಿದ್ದರು, ಮತ್ತು ಇವರ ತಾಯಿ KPCCಯ ಅಧ್ಯಕ್ಷರಾಗಿದ್ದರು ಅನ್ನುವಂಥ ಅಂದರೆ ವಂಶಾಡಳಿತವಾಗಿ ಇವರು ಕಾಂಗ್ರೆಸ್ ಪಕ್ಷವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಆ ಒಂದು ಅರ್ಹತೆಯನ್ನು ಬಿಟ್ಟರೆ ರಾಹುಲ್ ಗಾಂಧಿಗೆ ಬೇರೆ ಯಾವುದಂಥ ಅರ್ಹತೆ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ರಾಮಚಂದ್ರ ಗುಹಾ ಅವರು ಎತ್ತಿರ್ತಕ್ಕಂಥದ್ದು. ಇದನ್ನು ಕೇಳಿಸ್ಕೊಂಡಂಥ ಕಾಂಗ್ರೆಸ್ ಪಾರ್ಟಿಯ ಪರಿಸ್ಥಿತಿ ಹೆಂಗಾಗಿರ್ಬೋದು ಹೇಳಿ. ದೊಡ್ಡದೊಂದು ಎರೆಹುಳನ ಎತ್ತಿ ಮೈಮೇಲೆ ಬಿಟ್ಕೊಂಡಂಗೆ ಆಗಿರುತ್ತೆ ಇವ್ರಿಗೆ ಇವಾಗ. ಆದರೆ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಕೂಡ ಸ್ಪಷ್ಟತೆಯನ್ನು ಪಡಿಸಲ್ಲ. ನಾವು ಅಧಿಕಾರವನ್ನು ಪಡ್ಕೊಳೋದಕ್ಕೋಸ್ಕರ, ಮೋದಿಯವರನ್ನು ಜರಿಯೋದಕ್ಕೋಸ್ಕರ,
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ವಿಧವಾದಂಥ ಬೆಳವಣಿಗೆಗಳು ನಡೆಯುತ್ತೆ, ಅದನ್ನು ನಿರ್ವಹಿಸೋದಕ್ಕೋಸ್ಕರ ರಾಜತಾಂತ್ರಿಕವಾಗಿ ಎಲ್ಲ ವಿಧವಾದ ಕ್ರಮಗಳನ್ನು ಭಾರತ ಸರ್ಕಾರ ತಗೊಳ್ತಾ ಇದ್ರೂ ಕೂಡ ನಾವು ಅದನ್ನು ಒಪ್ಪುವಂಥ ಮನಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಮಗೆ ಅಧಿಕಾರವೇ ಮುಖ್ಯ ಅಂತ ಹೇಳಿ ನಾವು ಈ ರೀತಿಯಾದ ವದಂತಿಗಳನ್ನ ಹಬ್ಬಿಸ್ತೀವಿ ಅಂತ ಒಪ್ಕೊಳ್ಳೋಂಥ ಮನಸ್ಥಿತಿ ಇಲ್ಲ. ರಾಜಕೀಯಕ್ಕೋಸ್ಕರ ಏನು ಬೇಕಾದರೂ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ದಶಕಗಳ ಕಾಲ ಒಂದು ರಾಜಕೀಯ ಪಕ್ಷವನ್ನು ಅನುಸರಿಸಿದ ರಾಮಚಂದ್ರ ಗುಹಾ ಅವರು, ಗಾಂಧಿ ಕುಟುಂಬಕ್ಕೆ ನಿಕಟವರ್ತಿಯಾಗಿದ್ದಂತಹ ರಾಮಚಂದ್ರ ಗುಹಾ ಅವರು ಹೇಳ್ತಾ ಇರೋದು ನೋಡಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡುವಂತಹ, ಅದನ್ನು ನಿರ್ವಹಿಸುವಂಥ ಯಾವುದೇ ಕ್ಷಮತೆ ಇಲ್ಲ, ಕೆಪಾಸಿಟಿ ಇಲ್ಲ ಇವ್ರಿಗೆ. ಹಾಗಾಗಿನೇ ಇವರು ಸಾಲು ಸಾಲು ಚುನಾವಣೆಗಳನ್ನು ಸೋಲ್ತಾ ಇರ್ತಕ್ಕಂಥದ್ದು. ರಾಷ್ಟ್ರೀಯ ವಿಚಾರಧಾರೆಗೆ ಹತ್ತಿರ ಇರುವಂಥ ಯಾವುದೇ ಸಿದ್ಧಾಂತವನ್ನು ಒಪ್ಕೊಂಡೇ ಇರತಕ್ಕಂಥದ್ದು, ಸಮಾಜವನ್ನು ಜಾತಿ ಪಂಗಡ ಮತ್ತು ಇನ್ನಿತರ ವಿಷಯಗಳಲ್ಲಿ ಏನು ಹಿಂದೂ ಮುಸ್ಲಿಂ ಅಂತ ಹೇಳೋ ವಿಷಯದಲ್ಲಿ ಕೋಮು ಭಾವನೆಯ ದ್ವೇಷವನ್ನು ಬಿತ್ತಿ ಅರಾಜಕತೆಯ ವದಂತಿಗಳನ್ನು ಹಬ್ಬಿಸೋದ್ರ ಮುಖಾಂತರ, ಯಾವುದ್ಯಾವುದೋ ವಿದೇಶಿ ಶಕ್ತಿಗಳ ಜೊತೆಯಲ್ಲಿ ಕೈ ಜೋಡಿಸೋದ್ರ ಮುಖಾಂತರ ಪ್ರಧಾನಮಂತ್ರಿಯ ಗಾದಿಯಲ್ಲಿ ಕೂತ್ಕೊಬೇಕಂತ ಕನಸು ಕಾಣ್ತಾ ಇರುವಂಥ ಒಬ್ಬ ವಿಫಲ ನಾಯಕ ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಇವರು ಪ್ರಶ್ನೆಗಳನ್ನೆತ್ತಾರೆ. ನಿಂತ್ಕೊಂಡಿರೋನು ಮುಖ್ಯಮಂತ್ರಿ ಆಗಲ್ಲ, ಕುಂತ್ಕೊಂಡಿರೋನು ಪ್ರಧಾನಮಂತ್ರಿ ಆಗಲ್ಲ. ಈಗ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದು, ನಿಂತ್ಕೊಂಡಿರೋನು ಮುಖ್ಯಮಂತ್ರಿ ಆಗ್ಬಿಟ್ಟವನೇ, ಕೂತ್ಕೊಂಡಿರೋನು ಮುಂದೆ ಪ್ರಧಾನಮಂತ್ರಿ ಆಗ್ತಾನೆ ಅಂತ ಇರಬಹುದು. ಆದರೆ ಇಲ್ಲಿ ಕತ್ತೆನೂ ಕೆಲಸ ಮಾಡುತ್ತೆ, ಕುದುರೆನೂ ಕೆಲಸ ಮಾಡುತ್ತೆ, ವ್ಯತ್ಯಾಸಗಳು ತುಂಬ ಬಹಳವಾಗಿರುತ್ತೆ ಅನ್ನೋದನ್ನು ಕೂಡ ಈ ರೀತಿಯಾಗಿ ಸಂದೇಶಗಳನ್ನ ಅರಿಬಿಡೋರು ಅರ್ಥವನ್ನು ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಭಾರತದ ಅಖಂಡತೆಗೆ, ಭಾರತದ ಸಾರ್ವಭೌಮತೆಗೆ ಧಕ್ಕೆ ಬರದೇ ಇರುವಂಥ ಒಂದು ಪ್ರಮುಖವಾದ ನಿರ್ಧಾರವನ್ನು ತಗೊಬೇಕು ಅಂತ ಹೇಳ್ತಕ್ಕಂಥದ್ದು ಗುಹಾ ಅವರ ವಿಚಾರ. ಹಾಗಾಗಿ ಯಾರೋ ಒಬ್ಬರು ಪತ್ರಕರ್ತರು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ರಂತೆ, ನಿಮಗೆ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಎಲ್ಲದಕ್ಕಿಂತ ಬಹುತೇಕ ಚಿಂತೆ ನಿಮಗೆ ಪಶ್ಚಿಮ ಬಂಗಾಳದ ಯಾಕೆ, ಪಶ್ಚಿಮ ಬಂಗಾಳವನ್ನು ಗೆಲ್ಲುವಂತಹ ಅನಿವಾರ್ಯತೆ ಬಿ ಜೆ ಪಿಗೆ ಯಾಕಿದೆ ಅಂದಾಗ ಒಂದೇ ವಾಕ್ಯದಲ್ಲಿ ಮೋದಿಯವರು ಉತ್ತರವನ್ನು ಕೊಟ್ಟಿದ್ರಂತೆ, ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೋಸ್ಕರ ನಾವು ಇವತ್ತು ಪಶ್ಚಿಮ ಬಂಗಾಳವನ್ನು ಗೆಲ್ಲಬೇಕು ಅಂತ. ಹಾಗಾಗಿ ರಿಜು ದತ್ತಾ ಅಂತ ಹೇಳುವಂತಹ ಉಚ್ಚಾಟಿತ ವಕ್ತಾರ ಏನಿದ್ದಾನೆ TMC ಅವರು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಯಾವ ರೀತಿಯಾಗಿ ಈ ಅಕ್ರಮ ವಲಸಿಗರು ಒಳಗಡೆ ನುಸುಳಿ ಪಶ್ಚಿಮ ಬಂಗಾಳವನ್ನು ನುಂಗಿ ಹಾಕಿದ್ರು ಅನ್ನುವಂಥ ವಿಷಯವನ್ನು ಯಾವ ರೀತಿಯಾಗಿ ನಮ್ಮಿಂದ ಮರೆಮಾಚಲಾಗಿತ್ತು ಅಂತ. ನಾವು ಯಾವಾಗ ಅಲ್ಲಿ ಸುಬೇಂದು ಅಧಿಕಾರಿಯವರ BJP ಸರ್ಕಾರ ಅಸ್ತಿತ್ವಕ್ಕೆ ಬಂತೋ, ಸ್ವತಃ ತಾನು ಅಂದರೆ ಯಾರು ರಿಜು ದತ್ತಾ ಅವರು ಗಡಿ ಪ್ರದೇಶಗಳಿಗೆ ಹೋಗಿ ನೋಡಿದಾಗ ಪಶ್ಚಿಮ ಬಂಗಾಳವನ್ನು ತೊರೆದು ಅಕ್ರಮ ವಲಸಿಗರು ಓಡೋಗ್ತಿದ್ದಾರೆ ಅಂತ. ಇವತ್ತು BSF ಅಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾವ್ಯಾವ ಅಕ್ರಮ ವಲಸಿಗರು ಓಡೋಗ್ತಿದ್ದಾರೋ ಅವ್ರ ಫಿಂಗರ್ ಪ್ರಿಂಟನ್ನು ಕೂಡ ತಗೊಂಡು ವಾಪಸ್ ಕಳಿಸೋವಂಥ ಪ್ರಯತ್ನಗಳು ಕೂಡ ನಡೀತಿದೆ. ಯಾಕೆಂದರೆ ಮುಂದೆ ಅವ್ರು ಮತ್ತೆ ನುಸ್ಲಿ ಬಂದಾಗ ಅವ್ರು ಯಾವುದೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ರಾಷ್ಟ್ರದಲ್ಲಿ ಇವಾಗ ಮೂಲವಾಗಿ ತಳಮಟ್ಟದಿಂದ ಬೆಳೆದು ಬಂದಂತಹ ಒಬ್ಬ ನಾಯಕ ಯಾರಾದರೂ ಇದ್ದರೆ ಅವನು ದೇಶದ ಬಗ್ಗೆ ಒಂದು ಚಿಂತನೆಯನ್ನು ಹೊಂದಿರ್ತಾನೆ, ತನ್ಮುಖೇನ ಒಂದು ಕ್ಷಮತೆಯನ್ನು ಬೆಳೆಸ್ಕೊಳ್ತಾನೆ ನಿರ್ವಹಿಸೋದಕ್ಕೆ, ಸಂಘಟನೆ ಮಾಡೋದಕ್ಕೆ. ಆದರೆ ರಾಹುಲ್ ಗಾಂಧಿಗೆ ವಂಶಾವಳಿ ಆಡಳಿತ ಬಿಟ್ಟು ಚಿನ್ನದ ತಟ್ಟೆಯಲ್ಲಿ ಅಧಿಕಾರವನ್ನು ಇಟ್ಟುಕೊಟ್ಟಿರೋದ್ರಿಂದನೇ ರಾಹುಲ್ ಗಾಂಧಿಯವರು ಇಷ್ಟೆಲ್ಲ ಸೋಲುಗಳನ್ನು ಒಪ್ಕೊಂಡು ಕೂಡ ಇನ್ನೂ ಆ ಸ್ಥಾನವನ್ನು ಬಿಟ್ಟು ಹೋಗ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನು ಇವತ್ತು ರಾಮಚಂದ್ರ ಗುಹಾ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಾರ್ಟಿಗೆ ಮುಜುಗರವಾದ ವಿಷಯ. ಇದನ್ನು ಕಾಂಗ್ರೆಸ್ನ ಸಮರ್ಥಕರು, ಇಂಡಿ ಮೈತ್ರಿಕೂಟದ ಬಾಲಂಗೋಚಿಗಳು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ತಾರೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಯಾವುದೇ ವಿಧವಾದಂಥ ಅರ್ಥವನ್ನು ಮಾಡಿಕೊಳ್ಳಿ. ಒಬ್ಬ ನಿಕಟವರ್ತಿ ಇಂಥ ಒಂದು ಗಂಭೀರವಾದ ಹೇಳಿಕೆಯನ್ನು ಒಂದು ಸಾಮಾಜಿಕ ವಾಹಿನಿಯಲ್ಲಿ ಕೊಡ್ತಾರೆ ಅಂತಂದರೆ ಅದರ ಹಿಂದೆ ನಿಗೂಢವಾದ ಗೂಢಾರ್ಥಗಳಿರ್ತವೆ ಅನ್ನೋದನ್ನು ಮಾತ್ರ ನಾವೆಲ್ಲರೂ ಅರ್ಥೈಸ್ಕೊಬೇಕು ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.